ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಉಷಾ ಲೈಫ್ ಸ್ಟೈಲ್. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೀ. ಬೆಳಗ್ಗೆನೇ 5 ಗಂಟೆಗೆ ಎದ್ದಿದ್ದೀವಿ ರೀ. ನಾವು ಇವತ್ತು ಎದ್ದು ಬಾಗಿಲನ್ನೆಲ್ಲನೂ ನೀಟಾಗಿ ಕಸ ಗುಡಿಸ್ಕೊಂಡು ತೊಳ್ಕೊಂಡು ರಂಗೋಲಿಯನ್ನು ಹಾಕಿ ಇವಾಗ ಒಳಗೆ ಬಂದು ನೋಡ್ರಿ. ಇಲ್ಲಿ ನಮ್ಮ ಅಕ್ಕರು ಕೆನೆನ 2 ದಿನ ಹೊರಗಿಟ್ಟಿದ್ದಾರೆ. ಅದು ಫ್ರಿಜ್ಜಲ್ಲಿಂದ ತೆಗೆದ್ರೆ ಆವಾಗೇನು ಮಾಡಿದರೆ ಇಷ್ಟು ಚೆನ್ನಾಗಿ ಬೆಣ್ಣೆ ಬರಲ್ರಿ. ಹಾಗಾಗಿ 2 ದಿನ ಮುಂಚೆ ತೆಗೆದಿಟ್ಟು ಇವಾಗ ಬೆಣ್ಣೆ ಮಾಡಿದ್ರು ನೋಡ್ರಿ. ಇವತ್ತು ತುಂಬ ಚೆನ್ನಾಗಿ ಬೆಣ್ಣೆ ಬಂದಿದೆ ರೀ. ನೋಡ್ರಿ ಇಲ್ಲೇ ಸ್ನಾನ ಮುಗಿಸ್ಕೊಂಡು ನಾನಿವಾಗ ಪೂಜೆನೆಲ್ಲನೂ ಮಾಡ್ಕೊಂಡೆ ರೀ. ಜಗಲಿ ಇದನ್ನೆಲ್ಲನೂ ಇವತ್ತು ಕಳಸ ಜೋಡಿಸಿಲ್ರಿ. ಲಕ್ಷ್ಮೀ ಮೂರ್ತಿನ ಆಮೇಲೆ ಪೂಜೆ ಮಾಡ್ತೀವಲ್ರಿ. ಹಾಗಾಗಿ ನಾನು ಇವತ್ತು ಎಲ್ಲನೂ ಪೂಜೆನೆಲ್ಲನೂ ಮುಗಿಸ್ಕೊಂಡೆ ರೀ. ಇವತ್ತು ಇಲ್ಲೇ ದೀಪಾವಳಿ ಹಬ್ಬದನ್ನು ಪ್ರಿಪ್ರೇಷನ್ನ ಮಾಡ್ಕೊಳ್ಬೇಕಲ್ರಿ. ಹಾಗಾಗಿ ಬೇಗ ಬೇಗ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ನೋಡ್ರಿ. ಇಲ್ಲೇ ನಮ್ಮ ಅಕ್ಕರು ಆಲ್ರೆಡಿ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ರೀ. ಇಲ್ಲೇ ಹೆಸರು ಬೇಳೆನ ನೆನೆಕ್ಕಿಟ್ಟಿದ್ದಾರೆ ರೀ ಕೋಸಂಬರಿಗೆ. ಆಮೇಲೆ ಕಡಲೆಬೇಳೆನ ಬೇಯಿಸ್ಕೊಂಡು ಇಲ್ಲೇ ಹೂರ್ಣನೂ ರೆಡಿ ಮಾಡಿಟ್ಟಿದ್ದಾರೆ ರೀ ನಮ್ಮ ಅಕ್ಕರು. ಇಲ್ಲೇ ತುಪ್ಪನ ಬೆಣ್ಣೆ ತೆಗೆದಿದ್ರಲ್ರಿ ಆವಾಗಲೇ ಅದನ್ನು ಕಾಸಿಟ್ಟಿದ್ದಾರೆ ರೀ. ಕಾಸಿಟ್ಟು ಇವಾಗ ಸ್ನಾನ ಮುಗಿಸ್ಕೊಂಡು ಬಂದ್ರಿ. ಇವಾಗ ಎಲ್ರೂ ಟೀ ಕುಡಿಯಕತ್ತೀವಿ ನೋಡ್ರಿ. ಯಾರೆಲ್ಲ ನನ್ನ ಚಾನಲನ್ನು ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕನ್ನು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ಬನ್ನಿ ಇವಾಗ ನಮ್ಮ ಅಕ್ಕ ಸಾಂಬಾರಿಗೆಲ್ಲನೂ ಸಾಂಬಾರು ಪದಾರ್ಥಗಳನ್ನು ಹಾಕ್ಕೊಂಡು ಸಾಂಬಾರಾಗಿ ಹುರ್ಕೊಳಕತ್ತಾರೆ ನೋಡ್ರಿ. ಈರುಳ್ಳಿ, ಹವೀಸ್ ಕಾಳು ರೀ, ಚಕ್ಕೆ, ಲವಂಗ, ಏಲಕ್ಕಿ, ಕರಿಬೇವಿನ ಸೊಪ್ಪು ಹಾಕಿ ಹುರ್ಕೊಂಡಿದ್ದಾರೆ. ಹುರ್ಕೊಂಡು ಮಿಕ್ಸಿ ಹಾಕಿ ಸಾಂಬಾರನ್ನು ಒಗ್ಗರಣೆ ಕೊಟ್ಟರು. ಇಲ್ಲೇ ನಮ್ಮ ಮಾಮರು ಹೊರಗಡೆ ಗಾಡಿ ಪೂಜೆಗೆ ಕಾರು, ಬೈಕು ಆಮೇಲೆ ಸೈಕಲು 2 ಕಾರನ್ನು ತೊಳ್ಯಾಕತ್ತಿದ್ರಿ ಅವರು. ನಾವು ಅಡುಗೆ ಕೆಲಸನ ಒಳಗೆ ಮಾಡಕತ್ತಿದ್ವಿ ರೀ. ನಮ್ಮ ಅಕ್ಕ ನೋಡ್ರಿ ಅಲ್ಲೇ ಮಡಿಕೆ ಕಾಳು ಪಲ್ಯನ ಮಾಡಿದ್ದಾರೆ ರೀ, ಸಾಂಬಾರು ಮಾಡಿದ್ದಾರೆ, ಬದನೆಕಾಯಿ ಪಲ್ಯ ಮಾಡಿದ್ದಾರೆ ರೀ ಎಡೆಗೆ ಮಾಡಿಬಿಟ್ಟು ಇಲ್ಲಿ ಬಜ್ಜಿಗೂ ರೆಡಿ ಮಾಡಿಟ್ಟಿದ್ರಿ ಎಡೆಗೆ ಅಂತಂದು. ಆಮೇಲೆ ಇಲ್ಲಿ ಎಲ್ಲನೂ ಅವರು ಕೆಲಸ ಬೇಗ ಬೇಗ ಮಾಡಾಕತ್ತಿದ್ರಿ. ಎಲ್ಲರೂ ಸೇರಿಕೊಂಡು ಕೆಲಸನ ಬೇಗ ಮಾಡಿದ್ರಿ. ಎಷ್ಟು ಬೇಗ ಮುಗೀತಲ್ರಿ. ಈ ಥರ ಎಲ್ಲರೂ ಸೇರಿ ಹಬ್ಬ ಮಾಡ್ಬೇಕ್ರಿ. ಹಬ್ಬಗಳಲ್ಲಿ ತುಂಬ ಚೆನ್ನಾಗಿ ಅನ್ಸುತ್ತೆ ರೀ. ಸಂತೋಷ ಎಲ್ಲರ ಈ ದೀಪಾವಳಿ ಹಬ್ಬ ಎಲ್ಲರಲ್ಲೂ ಸುಖ, ಶಾಂತಿ, ನೆಮ್ಮದಿ ಕೊಡಲಿ, ಎಲ್ಲ ಕಷ್ಟಗಳನ್ನು ಕಳೀಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಇವಾಗ ದೀಪಾವಳಿ ಪೂಜೆನ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಇವಾಗ ನೋಡ್ರಿ ಇಲ್ಲೇ ನಾವು ಲಕ್ಷ್ಮೀನ ಯಾವ ಥರ ಜೋಡಿಸಿದ್ದೀವಿ ಅಂತಂದು ಹೇಗೆ ರೆಡಿ ಮಾಡಿದ್ದೀವಿ ಅಂತ ಕಮೆಂಟ್ ಮಾಡಿರಿ ಇಷ್ಟ ಆದರೆ. ಇಲ್ಲಿ ನೋಡಿರಿ ನಾವು ಇವಾಗ ರೆಡಿ ಆಗಿಬಿಟ್ಟು ಎಲ್ಲರೂ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಇದೇ ಥರ ರೀ ನಾವು ಪೂಜೆ ಮಾಡೋದು. ನಮ್ಮ ಕಡೆ ಆದ್ರೆ ತುಂಬ ರಾತ್ರಿ ಮಾಡ್ತೀವಿ ರೀ ನಾವೆಲ್ಲರೂ. ಅಲ್ಲಿ ನಮ್ಮ ಕಡೆಗೆ ನಮ್ಮದು ಬಾದಾಮಿ ಅಲ್ರಿ ನಮ್ಮ ಊರಲ್ಲಿ ತುಂಬ ಚೆನ್ನಾಗಿ ಮಾಡ್ತೀವಿ ರೀ. ಇಲ್ಲೇ ಯಾರು ಅಷ್ಟೊಂದು ಸಿಟಿ ಒಳಗಡೆ ನಮ್ಮ ಹಳ್ಳಿಗತೆ ಯಾರೂ ಒಬ್ಬೊಬ್ಬರ ಮನೆಗೆ ಜಾಸ್ತಿ ಬರಂಗಿಲ್ಲ ರೀ. ಹಾಗಾಗಿ ನಾವು ನಮ್ಮ ಮನೇಲೆಲ್ಲರೂ ಸೇರಿಕೊಂಡು ಇವಾಗ ಹಬ್ಬ ಮಾಡತ್ತೀವಿ ನೋಡ್ರಿ. ಹೋದ ವರ್ಷ ನಾವು ಬಂಕಾಪುರದಲ್ಲಿ ಹಬ್ಬ ಮಾಡಿದ್ದೀವಿ ರೀ. ಈ ವರ್ಷ ಹುಳಿಯಾರಲ್ಲಿ ಹಬ್ಬ ಮಾಡ್ತಾಯಿದ್ದೀವಿ ರೀ. ತುಂಬ ಖುಷಿ ಆಗ್ತಾಯಿದೆ ರೀ. ಎಲ್ರಿಗೂ ದೀಪಾವಳಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಲಕ್ಷ್ಮಿ ಎಲ್ಲರ ಮನೆಯಲ್ಲಿ ಸದಾ ನೆಲೆಸಲಿ. ಅವ್ರ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ತುಂಬಿರಲಿ. ಹಾಗೆ ನಮ್ಮ ಮನೆಯಲ್ಲೂ ಸದಾ ನಮ್ಮ ಲಕ್ಷ್ಮಿ ನಮ್ಮ ಮನೆಯಲ್ಲೇ ನೆಲೆಸಲಿ ಅಂತ ದೇವ್ರನ್ನ ಪೂಜೆ ಇವಾಗ ಮಾಡತ್ತೀನಿ ನೋಡ್ರಿ. ನಮ್ಮ ಅಕ್ಕರು ಎಲ್ಲರಿಗೂ ಕಂಕಣ ಕಟ್ಟಿದ್ರಿ. ಪೂಜೆ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಕಂಕಣಗಳನ್ನು ಕಟ್ಕೊಂಡು ಪೂಜೆ ಮಾಡ್ಬೇಕ್ರಿ. ಇವಾಗ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಈ ಒಳಗಿನ ಪೂಜೆ ಎಲ್ಲನೂ ಮುಗೀತ್ರಿ. 5 ಮಂದಿಗೆ ಉಡಿ ತುಂಬ್ಕೊತೀವಿ ರೀ. 5 ಮಂದಿ ಉಡಿ ತುಂಬಿಕೊಂಡು ಇವಾಗ ಗಾಡಿ ಹೊರಗಡೆನೂ ಸೀರೆ ಉಡ್ಸಿರ್ತೀವಿ ರೀ. ಲಕ್ಷ್ಮಿ ಒಳಗಡೆ ಒಂದು ಲಕ್ಷ್ಮಿ ರೀ, ಆಮೇಲೆ ಗಾಡಿ ಮುಂದೆ ಒಂದು ಲಕ್ಷ್ಮಿನ ಕೂರಿಸಿರ್ತೀವಿ ರೀ. ಒಳಗೆಲ್ಲನೂ ಪೂಜೆ ಮುಗಿಸ್ಕೊಂಡು ಇವಾಗ ನಾವು ಹೊರಗಡೆ ಗಾಡಿ ಪೂಜೆನ ಮಾಡಕ್ಕೆ ಬಂದೀವಿ ನೋಡ್ರಿ. ನಮ್ಮ ಅಕ್ಕರೆಲ್ಲನೂ ದೀಪಗಳಿಗೆ ಎಣ್ಣೆ ಹಾಕಿ ರೆಡಿ ಮಾಡಿಟ್ಟಿದ್ದರು. ಹಾಗೆ ಗಾಡಿ ಪೂಜೆನ ಮುಗಿಸ್ಕೊಂಡು ಇವಾಗ ಎಲ್ರೂ ದೀಪ ಹಚ್ಚಿ ದೀಪನ ಬೆಳಗ್ತಾ ಇದ್ದೀವಿ ನೋಡ್ರಿ. ಎಷ್ಟು ಚೆನ್ನಾಗಿ ಅನಿಸುತ್ತಲ್ರಿ ಎಲ್ಲರೂ ಸೇರಿ ಈ ಥರ ಹಬ್ಬ ಮಾಡಿದ್ರೆ. ನನ್ನ ಮಕ್ಕಳಿಗಂತೂ ಪಟಾಕ್ಷಿ ಎಲ್ಲರಿಗೂ ನನ್ನ ಮಕ್ಕಳಿಗಂತೂ ಯಾವಾಗ ಪಟಾಕ್ಷಿ ಹೊಡಿತೀವಂತಂದು ಅವರಿಗೆ ಕಾಯಕತ್ತಿದ್ದರು. ಆವಾಗಲೇ ಇವಾಗ ಪಟಾಕ್ಷಿನೂ ಹೊಡ್ಯಾಕತ್ತೀವಿ ನೋಡ್ರಿ. ಆಮೇಲೆ ಚುರ್ಚುರು ಬತ್ತಿನ ಹೊಡೆದೀವಿ ರೀ. ಇವಾಗ ದೀಪವನ್ನು ಎಲ್ಲ ಕಡೆಗೂ ಅಂಟಿಸಿ ಬಾಗಿಲಿಗೆ, ತುಳಸಿ ಕಟ್ಟೆಗೆ, ಒಳಗಡೆ ಎಲ್ಲ ಕಡೆಯೂ ದೀಪ ಹಚ್ಚಿ ಇವಾಗ ಪೂಜೆ ಮುಗಿಸ್ಕೊಂಡ್ವಿ ನೋಡ್ರಿ. ಎಲ್ಲರೂ ಪೂಜೆ ಮುಗೀತು ರೀ.
ಇಲ್ಲಿ ದೀಪನ ಹಚ್ಚಿದೀವಿ ರೀ. ಹಚ್ಚಿ ಹಾಗೆ ಎಲ್ಲರೂ ಒಂದೊಂದು ಫೋಟೋಗಳನ್ನು ದೀಪ ಹಿಡ್ಕೊಂಡು ಫೋಟೋನ ತೆಕ್ಕೊಂಡಿವ್ರಿ. ನೋಡ್ರಿ ಇಲ್ಲಿನೂ ನಾನು ದೀಪ ಹಚ್ಚಿ ದೇವರಿಗೆ ಬೆಳಗಿದ್ದೀವಿ ರೀ. ಬೆಳಗಿ ಎಷ್ಟು ಈ ದೀಪಾವಳಿಯಲ್ಲಿ ಎಷ್ಟು ದೀಪಗಳನ್ನು ಹಚ್ತೀವಿ ನೋಡ್ರಿ, ಅಷ್ಟು ನಮ್ಮ ಬಾಳು ಬೆಳಗುತ್ತೆ ಅಂತ ಹೇಳ್ತಾರೆ ರೀ. ದೀಪಗಳು ಎಷ್ಟು ಉರಿತಾವೆ ನೋಡ್ರಿ, ಅಷ್ಟೆಲ್ಲ ನಮ್ಮ ಕಷ್ಟಗಳನ್ನು ದೇವರು ಕಳೀತಾನಂತ್ರಿ. ಹಾಗಾಗಿ ದೀಪ ಎಷ್ಟೊತ್ತು ಉರಿತೈತೆ ನೋಡ್ರಿ ಅಷ್ಟು ಚೆನ್ನಾಗಿ ರೀ. ನಾವು ಒಂದು ರಾತ್ರಿ ಫುಲ್ ದೀಪನ ಕಾಯ್ತೀವಿ ರೀ ಬೆಳಗಿನವರೆಗೂ. ರಾತ್ರಿ ಯಾವಾಗ ಪೂಜೆ ಮಾಡ್ತೀವಿ ನೋಡ್ರಿ ಅವಾಗಿಂದ ನಾಳೆ ಬೆಳಗಿನವರೆಗೂ ನಾವು ದೀಪವನ್ನು ಕಾಯ್ತೀವಿ ರೀ. ಅವತ್ತು ನಾವು ನೈಟೇ ಪೂಜೆ ಮಾಡೋದ್ರಿ, ಬೆಳಗ್ಗೆ ಎಲ್ಲ ಮಾಡೋಂಗಿಲ್ಲ. ದೀಪಾವಳಿ ಹಬ್ಬನ ನಾವು ಇಲ್ಲೆಲ್ಲನೂ ಪೂಜೆ ಮುಗಿಸ್ಕೊಂಡಿಂದ ಹಾಗೆ ಒಂದು ಸೆಲ್ಫಿನ ಎಲ್ಲರೂ ನಮ್ಮಿದು ಹೊಸದಾಗಿ ಚಾನಲನ್ನು ಯಾರೆಲ್ಲ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೊಂದು ಲೈಕ್ ಕೊಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.